Good morning, students. How are you all? I hope you are safe and healthy at home. Welcome to second standard maths class. Students, Unit 7 ನ ಡೇ 8, ಡೇ 9 ಆ್ಯಂಡ್ ಡೇ 11 ಕ್ಲಾಸ್ನ ಆಲ್ರೆಡಿ ನೀವು ಲೀಡ್ ಸ್ಕೂಲ್ ಅಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ. Isn't it children? So once again I recapping the video for you to understand neatly. ನಾವು ವಿ ಸ್ಟಾರ್ಟ್ ಫ್ರಮ್ ದ ಡೇ 8 ಅಂತಂದರೆ ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಇನ್ ದಟ್ ಕ್ಲಾಸ್ ದ ಟಾಪಿಕ್ ಈಸ್ ಮೆಷರ್ ಆಫ್ ವೆಯ್ಟ್. ಸ್ಟೂಡೆಂಟ್ಸ್, ವೈ ವಿ ನೀಡ್ ಯೂನಿಫಾರ್ಮ್ ಯೂನಿಟ್ ಆಫ್ ಮೆಷರ್ಮೆಂಟ್? ಎಸ್, uniform unit of measurement is the weight which are same in the weight and whose to ever way to get a same answer. ಅಂತಂದರೆ ಯೂನಿಫಾರ್ಮ್ ಯೂನಿಟ್ ಆಫ್ ಮೆಷರ್ಮೆಂಟ್ ಅಂತಂದರೆ ಅದು ಒಂದು ವೆಯ್ಟನ್ನು ಮೆಷರ್ ಮಾಡುತ್ತೆ. ಆ್ಯಂಡ್ ಯಾರೇ ಆ ವೆಯ್ಟನ್ನು ವೇ ಮಾಡಿದ್ರೂ ಕೂಡ ಏನಾಗುತ್ತೆ, ಆಬ್ಜೆಕ್ಟನ್ನು ವೇ ಮಾಡಿದ್ರೂ ಕೂಡ ಸೇಮ್ ವೆಯ್ಟ್ ಬರುತ್ತೆ. ಅದಕ್ಕೇನಂತ ಹೇಳ್ತೀವಿ, ಯೂನಿಫಾರ್ಮ್ ಯೂನಿಟ್ ಆಫ್ ಮೆಷರ್ಮೆಂಟ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಓಕೆ ಸ್ಟೂಡೆಂಟ್, ಸಿ ದಿಸ್ ಪಿಕ್ಚರ್. ಬೈ ಸೀಯಿಂಗ್ ದಿಸ್ ಪಿಕ್ಚರ್, ಕಂಪೇರ್ ದ ವೆಯ್ಟ್ ವಿಚ್ ಈಸ್ ಹೆವಿಯರ್ ಆ್ಯಂಡ್ ವಿಚ್ ಈಸ್ ಲೈಟರ್. ಸ್ಟೂಡೆಂಟ್, ಸಿ ದಿಸ್. This is a leaf and this is a tree. Here the weight of the tree is more than the weight of the leaf. ಸೊ ಈ ಟ್ರೀಯ ವೆಯ್ಟು ಲೀಫಿನ ವೆಯ್ಟ್ಗಿಂತ ಜಾಸ್ತಿ ಇದೆ. ಬಿಕಾಸ್ ಇಟ್ ಈಸ್ ಬಿಗ್, ಇಟ್ ಈಸ್ ಸ್ಮಾಲ್. ಸೊ ದ ವೆಯ್ಟ್ ಆಫ್ ದ ಟ್ರೀ ಈಸ್ ಮೋರ್ ದ್ಯಾನ್ ದ ವೆಯ್ಟ್ ಆಫ್ ದ leaf. Understood, student? Students, see this picture. Compare the weight of this cube and feather. The weight of rocks is more than the weight of the feather. So ಈ ವೇಟಿನ ರಾಕಿನ ವೇಟ್ ಏನಿದೆಯಲ್ಲ, ಸೊ ಈ ಫೆದರ್ ವೇಟ್ಗಿಂತ ತುಂಬ ಜಾಸ್ತಿ ಇದೆ ಅಂತೆ. ಬಿಕಾಸ್ ಇಟ್ ಈಸ್ ಅ ಬಿಗ್ಗರ್ and it is a smaller and also it is a lighter. Understood, student? Students, see this picture. Comparing the weight of these objects. Yes, this is a ball and this is a 2000 rupees note. The weight of football is more than the weight of the note. ಸೊ ಈ ನೋಟಿನ ವೆಯ್ಟ್ಗಿಂತ ಈ ಫುಟ್ಬಾಲಿನ ವೆಯ್ಟ್ ಏನಾಗಿದೆ, ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಎಸ್, ಜಾಸ್ತಿ ಇದೆ. ಅಂಡರ್ಸ್ಟುಡ್ ಸ್ಟೂಡೆಂಟ್? ಬಿಕಾಸ್ ಇಟ್ ಈಸ್ ಬಿಗ್ ಆ್ಯಂಡ್ ಇಟ್ ಈಸ್ ಸ್ಮಾಲ್. ಸೊ ದ ವೆಯ್ಟ್ ಆಫ್ ದ ಫುಟ್ಬಾಲ್ ಈಸ್ ಮೋರ್ ದ್ಯಾನ್ ದ ವೆಯ್ಟ್ ಆಫ್ ದ 2000 rupees note. Understood, student? Students, see this picture. Comparing the weight of the egg and the hen. Think, which weighs more? Yes, the weight of the hen is more than the weight of the egg. ಸೊ ಈ ಮೊಟ್ಟೆಗೆ ಕಂಪೇರ್ ಮಾಡಿದರೆ ಈ ಕೋಳಿಯ ವೇಟ್ ಏನಾಗಿದೆ, ಜಾಸ್ತಿ ಇದೆ ಮಕ್ಕಳ, ಅಲ್ವಾ? ಬಿಕಾಸ್ ಇಟ್ ಈಸ್ ಬಿಗ್ ಆ್ಯಂಡ್ ಇಟ್ ಈಸ್ ಸ್ಮಾಲ್. ಸೊ ಈ ಕೋಳಿ ಏನಾಗಿದೆ, ದೊಡ್ಡದಾಗಿದೆ, ಇದು ಸಣ್ಣದಾಗಿದೆ. ಹಾಗಾಗಿ ಮೊಟ್ಟೆಯ ವೆಯ್ಟ್ಗಿಂತ ಕೋಳಿಯ ವೆಯ್ಟ್ ಏನಾಗಿದೆ, ಜಾಸ್ತಿ ಇದೆ. ಓಕೆ ಚಿಲ್ಡ್ರನ್? ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಕಂಪೇರ್ ದ ವೆಯ್ಟ್ ಆಫ್ ದಿಸ್ ಸ್ಟೋನ್ ಆ್ಯಂಡ್ ಅ ಮಾರ್ಬಲ್. ವಿಚ್ ಒನ್ ಈಸ್ ಹೆವಿಯರ್? ಎಸ್, obviously the stone is heavier compared to the marble. So the weight of the stone is more than the weight of the marble. ಸೊ ಈ ಮಾರ್ಬಲಿನ ವೆಯ್ಟಿಗೆ ಕಂಪೇರ್ ಮಾಡಿದ್ರೆ ಈ ಸ್ಟೋನಿನ ವೆಯ್ಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆ ಚಿಲ್ಡ್ರನ್? ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್.
comparing the weight of the hot air balloon. ಸೊ ಇದಕ್ಕೇನಂತ ಹೇಳ್ತಾರೆ, ಹಾಟ್ ಏರ್ ಬಲೂನ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ normal balloon. Okay children, so the weight of the hot air balloon is more than the weight of the balloon. ಸೊ ಈ ನಾರ್ಮಲ್ ಬಲೂನಿಗೆ ಕಂಪೇರ್ ಮಾಡಿದ್ರೆ ಹಾಟ್ ಏರ್ ಬಲೂನ್ ಏನಾಗಿರುತ್ತೆ, ವೆಯ್ಟಲ್ಲಿ ಜಾಸ್ತಿ ಇರುತ್ತೆ. ಓಕೆ ಚಿಲ್ಡ್ರನ್, students see this picture. Compare the weight of the water bottle and a pencil box. Which weighs more? Yes, the water bottle weighs more. So the weight of the water bottle is more than the weight of the pencil box because it is big, it is small. So ಈ ವಾಟರ್ ಬಾಟಲ್ ಆ್ಯಂಡ್ ಈ ಪೆನ್ಸಿಲ್ ಬಾಕ್ಸಿಗೆ ಕಂಪೇರ್ ಮಾಡಿದ್ರೆ ವಾಟರ್ ಬಾಟಲಿನ ವೆಯ್ಟ್ ಜಾಸ್ತಿ ಇರುತ್ತೆ, ಪೆನ್ಸಿಲ್ ಬಾಕ್ಸ್ ವೆಯ್ಟು ಕಮ್ಮಿ ಇರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್? ನೆಕ್ಸ್ಟ್ ಆ ಡೇಯಲ್ಲಿ ಏನು ಮಾಡಿಸಿದ್ರು, ನಿಮಗೆ WS11 ಫಿಲ್ ಮಾಡಿಸಿದ್ರು ಅಲ್ವಾ ಮಕ್ಕಳ? ಇಲ್ಲಿ ನೋಡಿ ಮಕ್ಕಳ, ಇಟ್ ಈಸ್ ಅ WS11 ಶೀಟ್. ಫಾರ್ ದ ಫಾಲೋಯಿಂಗ್ ಪೇರ್ಸ್ write the object that is heavy and one that is light. ಸೊ ಇಲ್ಲಿ ಎರಡು ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಯಾವ್ದು ಹೆವಿ ಯಾವ್ದು ಲೈಟ್ ಅಂತ ಹೇಳಿಬಿಟ್ಟು ಹೇಳಬೇಕು. ಆ್ಯಂಡ್ ರೆಫರ್ ದೇರ್ ವೆಯ್ಟ್ ಇನ್ ದ ಕ್ವಶನ್ ನಂಬರ್ 1. ಸೊ ಕ್ವಶನ್ ನಂಬರ್ 1ನಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಎರಡು ಆಬ್ಜೆಕ್ಟ್ಸನ್ನ ಕೊಟ್ಟಿದ್ದಾರೆ. ಯಾವುದು? ಫಸ್ಟ್ ಒನ್ ಈಸ್ ಅ ಪೆಬಲ್ ಆ್ಯಂಡ್ ಅ ಪೊಟ್ಯಾಟೊ. So here which one is heavy? Yes, pebble is heavy object and potato is light object. Understood students? ಯಾಕಂದರೆ ಪೊಟ್ಯಾಟೊ ಏನಾಗಿರುತ್ತೆ, ಜಾಸ್ತಿ ವೆಯ್ಟ್ ಇರಲ್ಲ, ಅದಕ್ಕೆ ಅದು ಲೈಟ್ ಆಬ್ಜೆಕ್ಟು. ಅದೇ ಪೆಬಲ್ ಏನಾಗಿರುತ್ತೆ, ಜಾಸ್ತಿ ವೆಯ್ಟ್ ಇರುತ್ತೆ, ಅದಕ್ಕೆ ಅದು ಹೆವಿ ಆಬ್ಜೆಕ್ಟ್. ಅಂಡರ್ಸ್ಟುಡ್ ಸ್ಟೂಡೆಂಟ್? ನೆಕ್ಸ್ಟ್ ಒನ್, ಟಾಯ್ ಕಾರ್ and a potato. So which one is heavy and which one is light? So toy car heavy ಆಗಿರುತ್ತೋ, ಪೊಟ್ಯಾಟೊ ಹೆವಿ ಆಗಿರುತ್ತೋ? ಸೊ ಇನ್ ಕೇಸ್ ಏನಾದರೂ ಟಾಯ್ ಕಾರ್ ಬಿಗ್ ಆಗಿದ್ರೆ ಟಾಯ್ ಕಾರ್ ಹೆವಿ ಇರುತ್ತೆ. ಸೊ ಟಾಯ್ ಕಾರ್ ಸ್ಮಾಲ್ ಇದ್ರೆ ಏನಾಗಿರುತ್ತೆ, ಟಾಯ್ ಕಾರ್ ಲೈಟ್ ಇರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್? Next, see question. A pebbles and a set of 5 crayons. So 5 crayons heavy iratto, pebbles heavy iratto? Obviously pebbles are heavier compared to the 5 crayons. Understood students? In the same way, you have to identify these objects and write which object is heavy and which object is light. Okay children? Next we move on to the day 9. So day 9 ಅಲ್ಲಿ ಏನು ಮಾಡಿದ್ದೀವಿ? ಎಸ್, ಅದಕ್ಕೂ ಮುಂಚೆ ಡೇ 8 ಅಲ್ಲಿ ಹೋಮ್ವರ್ಕ್ ಏನು ಕೊಟ್ಟಿದ್ರು? Go to the vegetable or fruit seller today and see how to measure vegetables, fruits using a balance. ಸೊ ಯಾವುದಾದ್ರೂ ಒಂದು ವೆಜಿಟೇಬಲ್ ಅಥವಾ ಫ್ರೂಟ್ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸನ್ನು ಯಾವ ರೀತಿಯಾಗಿ ವೇ ಮಾಡ್ತಾರೆ, ಯೂಸಿಂಗ್ ವೇಯಿಂಗ್ ಬ್ಯಾಲೆನ್ಸ್ ಇಟ್ಕೊಂಡು ಯಾವ ರೀತಿಯಾಗಿ ವೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಬ್ಸರ್ವ್ ಮಾಡಿ ಮಕ್ಕಳು. ಓಕೆ ಸ್ಟೂಡೆಂಟ್ಸ್? ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 9 ಅಂತಂದರೆ ವೆನ್ಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ವೆನ್ಸ್ಡೇ ಕ್ಲಾಸ್, ಇನ್ ಲೀಡ್ ಸ್ಕೂಲ್ ಅಟ್ ಹೋಮ್ ಆನ್ಲೈನ್ ಕ್ಲಾಸ್, ದೇ ರಿಕ್ಯಾಪ್ ದ ಯೂನಿಟ್ 7. ಸೊ ಯೂನಿಟ್ 7ನ ರೀಕ್ಯಾಪ್ ಮಾಡಿದ್ದಾರೆ ಮಕ್ಕಳ. ಸೊ ಈಗ ಒಂದ್ಸಲ ಯೂನಿಟ್ 7ನ ರೀಕ್ಯಾಪ್ ಮಾಡೋಣ, ಏನೇನು ಕಲ್ತಿದ್ದೀವಿ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಎಸ್, in unit 7 we discussed about the length, isn't it children? So what is length? Length tells us how long an object is when it is in a sleeping position. So length ಅಂತಂದ್ರೆ ಏನು ಮಕ್ಕಳ? ಲೆಂತ್ ಏನು ಹೇಳುತ್ತೆ?
ಒಂದು ಆಬ್ಜೆಕ್ಟು ಸ್ಲೀಪಿಂಗ್ ಪೊಸಿಷನಲ್ಲಿ ಇರಬೇಕಾದ್ರೆ ಎಷ್ಟು ಉದ್ದ ಇದೆ ಅಂತ ಹೇಳುತ್ತಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ? ಲೆಂತ್ ಅಂತ ಹೇಳ್ತೀವಿ. ಆ ಆಬ್ಜೆಕ್ಟಿಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಇನ್ನೊಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ. ಆ್ಯಂಡ್ ಆಬ್ಜೆಕ್ಟ್ ಯಾವ ಪೊಸಿಷನಲ್ಲಿರುತ್ತೆ? ಯಸ್, ಸ್ಲೀಪಿಂಗ್ ಪೊಸಿಷನಲ್ಲಿರುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಲೆಂತ್ ಅಂತ ಹೇಳ್ತೀವಿ. ಅಂಡರ್ಸ್ಟೂಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, what is height? Height tells us how long an object is when it is in the standing position. ಸೊ ಒಂದು ಆಬ್ಜೆಕ್ಟು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿದ್ದಾಗ ಅದು ಎಷ್ಟು ಉದ್ದ ಇದೆ ಅಂತ ಹೇಳುತ್ತೋ ಅದನ್ನು ನಾವೇನಂತ ಹೇಳ್ತೀವಿ? ಇಟ್ ಈಸ್ ದ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇದಕ್ಕೂ ಕೂಡ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಒಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ. ಬಟ್ ಲೆಂತಲ್ಲಿ ಸ್ಲೀಪಿಂಗ್ ಪೊಸಿಷನಲ್ಲಿರುತ್ತೆ, ಹೈಟಲ್ಲಿ ಏನಾಗಿರುತ್ತೆ? ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿರುತ್ತೆ. ಅದಕ್ಕೇನಂತ ಹೇಳ್ತೀವಿ ನಾವು? ಹೈಟ್ ಅಂತ ಹೇಳ್ತೀವಿ. ಓಕೆ ಚಿಲ್ಡ್ರನ್, ಅಂಡರ್ಸ್ಟೂಡ್? ನೆಕ್ಸ್ಟ್, ವಾಟ್ ಆರ್ ನಾನ್ ಯೂನಿಫಾರ್ಮ್ ಯೂನಿಟ್ಸ್ ಆಫ್ ಮೆಜರ್ಮೆಂಟ್? ಸೊ ನಾನ್ ಯೂನಿಫಾರ್ಮ್ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಅಂತಂದರೆ ಏನು? ಅದಕ್ಕೆ ಏನು ಯೂಸ್ ಮಾಡ್ತೀವಿ? ನಾನ್ ಯೂನಿಫಾರ್ಮ್ ಯೂನಿಟ್ಸನ್ನ ಮೆಷರ್ ಮಾಡಲಿಕ್ಕೆ ಏನೇನು ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೋಡೋಣ. ಮೆಷರಿಂಗ್ ಯೂನಿಟ್ಸ್ ದಟ್ ಆರ್ ಡಿಫ್ರೆಂಟ್ ಫಾರ್ ಎವ್ರಿ ಒನ್. ಸೊ ಒಂದು ಆಬ್ಜೆಕ್ಟನ್ನು ಮೆಷರ್ ಮಾಡ್ತೀವಿ, ಬಟ್ ಅದು ಮೆಷರಿಂಗ್ ಯೂನಿಟ್ಸ್ ಏನಾಗಿರುತ್ತೆ? ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಗಿರುತ್ತೆ. ಯಾವ ರೀತಿಯಲ್ಲಿ ಅಂತಂದರೆ ಫಿಂಗರ್, ಹ್ಯಾಂಡ್ ಸ್ಪ್ಯಾನ್, ಫೂಟ್, ಪೇಸ್ ಆ್ಯಂಡ್ ಸ್ಟೋನ್ಸ್. ಯಾಕೆ ಬೇರೆ ಬೇರೆ ಆಗಿರುತ್ತೆ ಅಂದರೆ, ಈಗ ಒಬ್ಬ ವ್ಯಕ್ತಿ ಹೈಟ್ ಆಗಿದ್ದರೆ ಅವರು ಹ್ಯಾಂಡ್ ಏನಾಗಿರುತ್ತೆ? ಲೆಂತಿ ಆಗಿರ್ಬೋದು, ಅವ್ರ ಫಿಂಗರ್ ಲೆಂತ್ ಆಗಿರ್ಬೋದು. ಅದೇ ಒಬ್ಬ ವ್ಯಕ್ತಿ ಶಾರ್ಟ್ ಆಗಿದ್ದರೆ ಅವ್ರ ಹ್ಯಾಂಡ್ ಶಾರ್ಟ್ ಆಗಿರ್ಬೋದು, ಅಥವಾ ಅವ್ರ ಫೂಟು ಶಾರ್ಟ್ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಈ ನಾನ್ ಯೂನಿಫಾರ್ಮ್ ಯೂನಿಟ್ಸನ್ನು ಇಟ್ಕೊಂಡು ಯಾವುದಾದ್ರೂ ಆಬ್ಜೆಕ್ಟನ್ನು ಮೆಷರ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಡಿಫ್ರೆಂಟ್ ಆನ್ಸರ್ ನಮಗೆ ಸಿಗತ್ತೆ. ಓಕೆ ಚಿಲ್ಡ್ರನ್? ಸೊ ದಿಸ್ ಇಸ್ ಅ ಫಿಂಗರ್. ಸೊ ಫಿಂಗರ್ ಲೆಂತನ್ನು ಯೂಸ್ ಮಾಡಿಬಿಟ್ಟು ಕೆಲವೊಂದು ಆಬ್ಜೆಕ್ಟ್ಸನ್ನು ಯೂಸ್ ಮಾಡ್ಬೋದು, ಮೆಷರ್ ಮಾಡ್ಬೋದು. ಓಕೆ ಚಿಲ್ಡ್ರನ್? ಸೊ ದಿಸ್ ಇಸ್ ಅ ಹ್ಯಾಂಡ್ ಸ್ಪ್ಯಾನ್. ಸೊ ಹ್ಯಾಂಡ್ ಸ್ಪ್ಯಾನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಟೇಬಲ್, ಕಾಟ್ ಅದನ್ನೆಲ್ಲ ನಾವು ಮೆಷರ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಆನ್ಸರ್ ಏನಾಗಿರುತ್ತೆ? ವೇರಿ ಆಗಿರುತ್ತೆ, ಬಿಕಾಸ್ ಆಫ್ ದರ್ ಲೆಂತ್ ಆಫ್ ದರ್ ಹ್ಯಾಂಡ್ಸ್. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ಒನ್ ಈಸ್ ಫೂಟ್. ಸೊ ನಮ್ಮ ಕಾಲಿನ ಅಳತೆ, ಪಾದದ ಅಳತೆ ಇಟ್ಕೊಂಡು ಎಷ್ಟು ದೂರ ಇದೆ ಅಂತ ಹೇಳಿಬಿಟ್ಟು ನಾವು ಕಂಡುಹಿಡಿಬೋದು. ಓಕೆ. ನೆಕ್ಸ್ಟ್ ಪೇಸ್ ಅಂತಂದರೆ ನಾವು ಒಂದು ಹೆಜ್ಜೆ ಇಟ್ಟಾಗ ಅದ್ರ ನಡುವಿನ ದೂರನ ಏನಂತ ಹೇಳ್ತೀವಿ? ಪೇಸ್ ಅಂತ ಹೇಳ್ತೀವಿ. ಇದು ಕೂಡ ಒಬ್ಬರಿಂದ ಒಬ್ಬರಿಗೆ ಮೆಷರ್ಮೆಂಟು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ ಚಿಲ್ಡ್ರನ್? ವಾಟ್ ಆರ್ ಯೂನಿಫಾರ್ಮ್ ವೇಟ್ಸ್ ಆಫ್ ಮೆಷರ್ಮೆಂಟ್? ಹಾಗಂತಂದರೆ ಯೂನಿಫಾರ್ಮ್ ಅಂತಂದರೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಆನ್ಸರ್ ಸಿಗುತ್ತೆ ಒಂದು ಆಬ್ಜೆಕ್ಟನ್ನು ಮೆಷರ್ ಮಾಡಿದಾಗ. ಅದಕ್ಕೆ ಏನಂತ ಹೇಳ್ತಾರೆ? ಯಾವ್ಯಾವ ಥಿಂಗನ್ನು ಯೂಸ್ ಮಾಡ್ತಾರೆ ನೋಡೋಣ. ಓಕೆ. ಮೆಷರಿಂಗ್ ಯೂನಿಟ್ಸ್ ದಟ್ ವಿಲ್ ರಿಮೈನ್ ದ ಸೇಮ್ ಫಾರ್ ಎವ್ರಿ ಒನ್. ಸೊ ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಮೆಷರ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಆನ್ಸರ್ ಬರುತ್ತೆ, ಅದರ ಉದ್ದ ಒಂದೇ ರೀತಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪೆನ್ಸಿಲನ್ನು ನಾವು ಮೆಷರ್ ಮಾಡ್ತಾ ಇದ್ದೀವಿ ಅಂತಂದರೆ ಒಬ್ಬರಿಗೆ ಸ್ಕೇಲ್ ತೊಗೊಂಡು ಅಳತೆ ಮಾಡಿದಾಗ ಅದು 20 ಸೆಂಟಿಮೀಟರ್ ಇದೆ ಅಂತಂದರೆ ಯಾರೇ ಆ ಸ್ಕೇಲ್ ತೊಗೊಂಡು ಅಳತೆ ಮಾಡಿದ್ರೂ ಕೂಡ ಅದು 20 ಸೆಂಟಿಮೀಟರೇ ಇರುತ್ತೆ, ಚೇಂಜ್ ಆಗಲ್ಲ. ಓಕೆ ಚಿಲ್ಡ್ರನ್? ಸೊ ಹಾಗಾದರೆ ಯಾವ್ದು ಆಬ್ಜೆಕ್ಟ್ಸು ಆ ರೀತಿಯಾಗಿ ಮೆಷರ್ ಮಾಡೋದು ಅಂತಂದರೆ ಪೆನ್ಸಿಲ್, ಕ್ಯೂಬ್ಸ್, ಪೇಪರ್ ಕ್ಲಿಪ್ಸ್, ಐಸ್ ಕ್ರೀಮ್ ಸ್ಟಿಕ್ಸ್. ಓಕೆ ಚಿಲ್ಡ್ರನ್? ಸೊ ಈ ಅನ್ಶಾರ್ಪನ್ಡ್ ಪೆನ್ಸಿಲ್, ಎಲ್ಲ ಅನ್ಶಾರ್ಪನ್ಡ್ ಪೆನ್ಸಿಲು ಒಂದೇ ಸೈಜ್ ಇರುತ್ತೆ ಅಲ್ವಾ ಮಕ್ಕಳ? ಅಂತಂದರೆ ಬೇರೆ ಬೇರೆ ಬ್ರ್ಯಾಂಡಿಂದ ಹೇಳ್ತಿಲ್ಲ ನಾನು. ಫಾರ್ ಎಕ್ಸಾಂಪಲ್, ನಟರಾಜ ಪೆನ್ಸಿಲ್ ತೊಗೊಂಡ್ರಿ ಅಂತಂದರೆ ಆ ಪ್ಯಾಕಲ್ಲಿರುವಂಥ ಅನ್ಶಾರ್ಪನ್ಡ್ ಪೆನ್ಸಿಲು ಎಲ್ಲದು ಒಂದೇ ಹೈಟಲ್ಲಿರುತ್ತೆ ಅಲ್ವಾ, ಒಂದೇ ಲೆಂತಲ್ಲಿರುತ್ತೆ. ಸೊ ಅದನ್ನು ತೊಗೊಂಡು ನಾವು ಚೇರ್ ಅಥವಾ ಟೀಫೈನ ಮೆಷರ್ ಮಾಡಿದಾಗ ಎಲ್ಲರಿಗೂ ಒಂದೇ ರೀತಿಯಾದಂತಹ ಆನ್ಸರ್ ಬರುತ್ತೆ.
ಅದೇ ರೀತಿಯಾಗಿ ಐಸ್ ಕ್ರೀಮ್ ಸ್ಟಿಕ್ಸು, ಪೇಪರ್ ಕ್ಲಿಪ್ಸು, ಯೂನಿಫಿಕ್ಸ್ ಕ್ಯೂಬ್ಸನ್ನು ಯೂಸ್ ಮಾಡಿ ನಾವು ಮೆಷರ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಸೇಮ್ ಆನ್ಸರ್ ಬರುತ್ತೆ. ಅದಕ್ಕೆ ಅದನ್ನು ನಾವೇನಂತ ಹೇಳ್ತೀವಿ, ಯೂನಿಫಾರ್ಮ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, I want to measure a length of the blackboard. What should I use? Pencil or cube and why? ಸೊ ನಾನು ಒಂದು ಬ್ಲ್ಯಾಕ್ ಬೋರ್ಡನ್ನು ಉದ್ದನ ಅಳತೆ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಹಾಗಾದರೆ ಯಾವ ವಸ್ತುವಿನ ಇಟ್ಕೊಂಡು ನಾವು ಆ ಬ್ಲ್ಯಾಕ್ ಬೋರ್ಡನ್ನು ಮೆಷರ್ ಮಾಡ್ಬೋದು? ಪೆನ್ಸಿಲ್ ಇಟ್ಕೊಂಡ, ಕ್ಯೂಬ್ ಇಟ್ಕೊಂಡ? ಇನ್ ಕೇಸ್ ಪೆನ್ಸಿಲ್ ಅಥವಾ ಕ್ಯೂಬ್ ಅಂತಂದರೆ ಯಾಕೆ ಅದನ್ನೇ ಇಟ್ಕೊಂಡು ಬ್ಲ್ಯಾಕ್ ಬೋರ್ಡನ್ನು ಅಳತೆ ಮಾಡ್ತಿದ್ದೀವಿ? ರೀಸನ್ ಕೂಡ ಬರೀಬೇಕಾಗತ್ತೆ. ಹಿಯರ್ ದ ಆನ್ಸರ್ ಈಸ್ ಪೆನ್ಸಿಲ್. ಸೊ ಪೆನ್ಸಿಲ್ ಇಟ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಲೆಂತ್ ಆಫ್ ದ ಬ್ಲ್ಯಾಕ್ ಬೋರ್ಡನ್ನು ಮೆಷರ್ ಮಾಡ್ಬೋದು. ಯಾಕೆ ಪೆನ್ಸಿಲನ್ನೇ ಚೂಸ್ ಮಾಡ್ಕೊತೀವಿ ಅಂತಂದರೆ ಬ್ಲ್ಯಾಕ್ ಬೋರ್ಡ್ ಈಸ್ ಲಾಂಗ್. ಸೊ ಬ್ಲ್ಯಾಕ್ ಬೋರ್ಡು ತುಂಬ ಉದ್ದ ಇದೆ. ಸೊ ಹಾಗಾಗಿ ವಿ ಯೂಸ್ ಫಾರ್ ಅ ಲಾಂಗರ್ ಯೂನಿಟ್. ಸೊ ನಾವು ಅಳತೆ ಮಾಡಬೇಕಾಗಿರುವಂತಹ ಆಬ್ಜೆಕ್ಟ್ ಲಾಂಗರ್ ಆಗಿದ್ದರೆ ನಾವು ಆದಷ್ಟು ಲಾಂಗರ್ ಆಬ್ಜೆಕ್ಟನ್ನೇ ಅಳತೆ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, I want to measure the length of the notebook. What should I use? Pencil or cube and why? Yes, obviously the answer is cube. ಸೊ ನೋಟ್ಬುಕ್ಕನ್ನು ಅಳತೆ ಮಾಡಲಿಕ್ಕೆ ಏನನ್ನು ಯೂಸ್ ಮಾಡ್ತೀವಿ? ಕ್ಯೂಬನ್ನು ಯೂಸ್ ಮಾಡ್ತೀವಿ. ಯಾಕೆ? ಬಿಕಾಸ್ ನೋಟ್ಬುಕ್ ಹ್ಯಾಸ್ ಎ ಸ್ಮಾಲರ್ ಲೆಂತ್, ಸೊ ವಿ ಯೂಸ್ ಅ ಸ್ಮಾಲರ್ ಯೂನಿಟ್. ನೋಟ್ಬುಕ್ಕಿಗೆ ಸ್ಮಾಲರ್ ಲೆಂತ್ ಇರುತ್ತೆ, ಅದಕ್ಕೋಸ್ಕರ ನಾವು ಸ್ಮಾಲರ್ ಯೂನಿಟನ್ನು ತಗೊತೀವಿ. ನೆಕ್ಸ್ಟ್ ಕ್ವಶನ್, ದ ವೇಟ್ ಆಫ್ ಎ ಪೊಟ್ಯಾಟೊ ಈಸ್ 6 cubes and the weight of a stone is 8 cubes. Which is lighter? ಸೊ ಇಲ್ಲಿ ಕ್ಯೂಬ್ ಮತ್ತು ಸ್ಟೋನ್ಸನ್ನು ತಗೊಂಡಿದ್ದಾರೆ. ಓಕೆ ಚಿಲ್ಡ್ರನ್? ಸೊ ವೇಟ್ ಆಫ್ ದ ಪೊಟ್ಯಾಟೊ ಈಸ್ 6 cubes. ಸೊ ಆ ವೇಟ್ ಆಫ್ ಎ ಪೊಟ್ಯಾಟೊ ವೇಟ್ ಎಷ್ಟು ಕ್ಯೂಬ್ಸ್ ಇದೆ? 6 ಕ್ಯೂಬ್ಸ್ ಇದೆ. ಸೊ ಸ್ಟೋನ್ ವೇಟಿಗೆ ಎಷ್ಟು ಕ್ಯೂಬ್ಸ್ ಇದೆ? 8 ಕ್ಯೂಬ್ಸ್ ಇದೆ. ಸೊ ವಿಚ್ ಒನ್ ಈಸ್ ಲೈಟರ್? Yes, obviously the potato is lighter because the potato has a less cubes compared to a stone. ಸ್ಟೋನಿಗೆ ಎಷ್ಟು ಕ್ಯೂಬ್ಸ್ ಇದೆ? 8 ಕ್ಯೂಬ್ಸ್ ಇದೆ. ಪೊಟ್ಯಾಟೋಗೆ 6 ಕ್ಯೂಬ್ಸ್ ಇದೆ. ಹಾಗಾಗಿ ಪೊಟ್ಯಾಟೊ ಲೈಟ್ ಆಗುತ್ತೆ. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 11 ಅಂತಂದರೆ ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ರಿಕ್ಯಾಪ್ ಮಾಡೋಣ ಮಕ್ಕಳೇ. ಇನ್ ದಟ್ ಕ್ಲಾಸ್ ದ ಟಾಪಿಕ್ ಈಸ್ ಕೆಪಾಸಿಟಿ. ಫಸ್ಟ್ ವಿ ನೋ ದ ಮೀನಿಂಗ್ ಆಫ್ ದ ಕೆಪಾಸಿಟಿ. ವಾಟ್ ಈಸ್ ಕೆಪಾಸಿಟಿ? ಕೆಪಾಸಿಟಿ ಟೆಲ್ಸ್ ಹೌ ಮಚ್ ಅ ಕಂಟೈನರ್ ಕ್ಯಾನ್ ಹೋಲ್ಡ್. ಸೊ ಕೆಪಾಸಿಟಿ ಅಂತಂದರೆ ಏನು? ಸೊ ಒಂದು ಜಗ್ ಅಥವಾ ಒಂದು ಗ್ಲಾಸ್ ಅಥವಾ ಒಂದು ಬಕೆಟಲ್ಲಿ ನೀರನ್ನು ಎಷ್ಟು ಹಿಡಿದಿಟ್ಕೊಳ್ಳುತ್ತೆ ಆ ಕಂಟೈನರು, ಅದಕ್ಕೆ ಏನಂತ ಹೇಳ್ತೀವಿ? ಕೆಪಾಸಿಟಿ ಅಂತ ಹೇಳ್ತೀವಿ. ಕೆಪಾಸಿಟಿ ಟೆಲ್ಸ್ ಅಸ್ ಹೌ ಮಚ್ ಅ ಕಂಟೈನರ್ ಕ್ಯಾನ್ ಹೋಲ್ಡ್. ಸಿ ಸಮ್ ಎಕ್ಸಾಂಪಲ್? ಎಸ್, ಕೆಪಾಸಿಟಿ ಟೆಲ್ಸ್ ಅಸ್ ಹೌ ಮಚ್ ಅ ಕಂಟೈನರ್ ಕ್ಯಾನ್ ಹೋಲ್ಡ್. ಒಂದು ಕಂಟೈನರು ಎಷ್ಟು ಲಿಕ್ವಿಡ್ ಫಾರ್ಮಲ್ಲಿ ಇರುವಂತಹ ಒಂದು ಜ್ಯೂಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಎಷ್ಟು ಹಿಡಿದಿಟ್ಕೊಳ್ಳುತ್ತೆ ಅದನ್ನು ಕೆಪಾಸಿಟಿ ಅಂತ ಹೇಳ್ತೀವಿ. ಸ್ಟೂಡೆಂಟ್ಸ್, ಸಿ ದಿಸ್ ಫಸ್ಟ್ ಒನ್ ಪಿಕ್ಚರ್. ದ ಅಮೌಂಟ್ ಆಫ್ ವಾಟರ್ ದಿಸ್ ಬಾಟಲ್ ಕ್ಯಾನ್ ಹೋಲ್ಡ್ ಈಸ್ ಕೆಪಾಸಿಟಿ ಆಫ್ ದ ಬಾಟಲ್. ಸೊ ಆ ವಾಟರ್ ಬಾಟಲಲ್ಲಿ ಎಷ್ಟು ನೀರು ತುಂಬಿದೆಯೋ ಅದನ್ನು ನಾವೇನಂತ ಹೇಳ್ತೀವಿ? ಆ ವಾಟರ್ ಬಾಟಲಿಗೆ ಅಷ್ಟು ಕೆಪಾಸಿಟಿ ಇದೆ, ವಾಟರ್ನ ಹಿಡಿದಿಟ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಆದರೆ ಕೆಪಾಸಿಟಿ ಮೀರಿದ್ರೆ ಏನಾಗತ್ತೆ? ಸೊ ಆ ವಾಟರ್ ಬಾಟಲಲ್ಲಿ ಆ ನೀರು ಕಂಟೈನರಲ್ಲಿ ಇರೋದಿಲ್ಲ, ಹೊರಗಡೆ ಚೆಲ್ಲೋಗುತ್ತೆ. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಪಿಕ್ಚರ್. ದ ಅಮೌಂಟ್ ಆಫ್ ಜ್ಯೂಸ್ ದಿಸ್ ಗ್ಲಾಸ್ ಕ್ಯಾನ್ ಹೋಲ್ಡ್ ಈಸ್ ದ ಕೆಪಾಸಿಟಿ ಆಫ್ ದ
ಗ್ಲಾಸ್. ಸೊ ಆ ಗ್ಲಾಸ್ ಒಳಗೆ ಎಷ್ಟು ಜ್ಯೂಸ್ ಹಿಡಿದಿಟ್ಕೊಂಡಿದೆಯಲ್ಲ ಅದನ್ನು ನಾವೇನಂತ ಹೇಳ್ತೀವಿ, ಕೆಪಾಸಿಟಿ ಆಫ್ ದಟ್ ಗ್ಲಾಸ್. ಥರ್ಡ್ ಒನ್ ಈಸ್ ದ ಅಮೌಂಟ್ ಆಫ್ ಟೀ ದಿಸ್ ಕಪ್ ಕ್ಯಾನ್ ಹೋಲ್ಡ್ ಇಸ್ ದ ಕೆಪಾಸಿಟಿ ಆಫ್ ದ ಕಪ್. ಸೊ ಈ ಕಪ್ಪಲ್ಲಿ ಎಷ್ಟು ಕಾಫಿ ಹಿಡಿದಿಟ್ಕೊಂಡಿದೆಯಲ್ಲ ಅದನ್ನು ನಾವೇನಂತ ಹೇಳ್ತೀವಿ, ಕೆಪಾಸಿಟಿ ಆಫ್ ದಟ್ ಕಪ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಓಕೆ ಚಿಲ್ಡ್ರನ್, ಸ್ಟೂಡೆಂಟ್ಸ್ ಸಿ ದಿಸ್ ಬಿಗ್ಗರ್ ಕಂಟೈನರ್ ಹ್ಯಾಸ್ ಮೋರ್ ಕೆಪಾಸಿಟಿ. ಸೊ ಯಾವ ಕಂಟೈನರ್ ಬಿಗ್ ಇರುತ್ತೋ ಅದರಲ್ಲಿ ಮೋರ್ ಕೆಪಾಸಿಟಿ ಅಂತಂದರೆ ಜಾಸ್ತಿ ವಾಟರ್ನ ಹಿಡಿದಿಟ್ಕೊಳ್ಳುತ್ತೆ. ಜಾಸ್ತಿ ವಾಟರ್ನ ಹಿಡಿದಿಟ್ಕೊಂಡಿದೆ ಅಂತಂದರೆ ಅದನ್ನೇನಂತ ಹೇಳ್ತೀವಿ, ಸೊ ದಿಸ್ ಕಂಟೈನರ್ ಹ್ಯಾಸ್ ಎ ಮೋರ್ ಕೆಪಾಸಿಟಿ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಆ್ಯಂಡ್ ದಿಸ್ ಇಸ್ ಅ ಗ್ಲಾಸ್, ದಿಸ್ ಇಸ್ ಅ ಸ್ಮಾಲರ್. ಸೊ ಸ್ಮಾಲರ್ objects have less capacity, bigger objects have a more capacity. Understood students? Students, see this picture. This is a cup and this is a bottle. Which one is bigger? Yes, the bottle is bigger compared to a cup. Cup is a smaller. So the bottle has more capacity compared to a cup. So bottle has a more capacity than the cup. Understood student? So bottle ಬಿಗ್ ದೊಡ್ಡದಾಗಿರೋದ್ರಿಂದ ಜಾಸ್ತಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಕಪ್ಪು ಸಣ್ಣದಾಗಿರೋದ್ರಿಂದ ಸ್ಮಾಲ್ ಅಮೌಂಟ್ ಆಫ್ ವಾಟರ್ನ ಹಿಡಿದಿಟ್ಕೊಂಡಿರುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಕೆಪಾಸಿಟಿ ಟೆಲ್ಸ್ ಹೌ ಮಚ್ ಅ ಕಂಟೈನರ್ ಕ್ಯಾನ್ ಹೋಲ್ಡ್. ಕೆಪಾಸಿಟಿ ಏನು ಹೇಳುತ್ತೆ, ಆ ಕಂಟೈನರ್ ಎಷ್ಟು ಅಮೌಂಟ್ ಆಫ್ ವಾಟರ್ ಅಥವಾ ಲಿಕ್ವಿಡ್ ಐಟಮ್ನ ಹಿಡಿದಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಹೇಳುತ್ತೆ. ಬಿಗ್ಗರ್ ಕಂಟೈನರ್ ಹ್ಯಾಸ್ ಎ ಮೋರ್ ಕೆಪಾಸಿಟಿ ವೇರ್ ಸ್ಮಾಲರ್ ಕಂಟೈನರ್ ಹ್ಯಾಸ್ ಎ ಲೆಸ್ ಕೆಪಾಸಿಟಿ. ಓಕೆ ಸ್ಟೂಡೆಂಟ್, ಸಿ ದಿಸ್ ಪಿಕ್ಚರ್. ವಿಚ್ ಆಬ್ಜೆಕ್ಟ್ ಹ್ಯಾಸ್ ಎ ಮೋರ್ ಕೆಪಾಸಿಟಿ, ಜಗ್ ಆರ್ ಗ್ಲಾಸ್? Yes, jug will have a more capacity. Why? Because it is bigger than the glass. So the jug will have a more capacity. Understood students? Students, see this picture. Which object has a more capacity, bowl or a jug? Yes, jug will have a more capacity because jug is bigger than the bowl. Okay children, next, which object has a more capacity, spoon or bowl? ನೀವು ಒಂದು ಸ್ಪೂನಲ್ಲಿ ವಾಟರ್ ತೊಗೊಂಡ್ರೆ ಜಾಸ್ತಿ ಬರುತ್ತಾ, ಒಂದು ಬೌಲಲ್ಲಿ ವಾಟರ್ ತೊಗೊಂಡ್ರೆ ಜಾಸ್ತಿ ಬರುತ್ತಾ? ಆಬ್ವಿಯಸ್ಲಿ ಬೌಲ್. ಸೊ ಬೌಲ್ ವಿಲ್ ಹ್ಯಾವ್ ಎ ಮೋರ್ ಕೆಪಾಸಿಟಿ ಕಂಪೇರ್ಡ್ ಟು ಅ ಸ್ಪೂನ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? Which object has a more capacity, glass of water or spoon of water? Yes, glass will have a more capacity. Understood students? ಆ ಡೇಲಿ ಏನು ಮಾಡಿದರು, WS13 ಕೂಡ ಫಿಲ್ ಮಾಡಿದರು ಮಕ್ಕಳ ಅಲ್ವಾ. ಸೊ ದಿಸ್ ಇಸ್ ಯುವರ್ WS13. ಏನು ಕೊಟ್ಟಿದ್ದಾರೆ ಅದರಲ್ಲಿ, ರೈಟ್ ವಿಚ್ ಆಫ್ ದ ಐಟಮ್ಸ್ ಗಿವನ್ ಬಿಲೋ ವಿಲ್ ಹ್ಯಾವ್ ಎ ಮೋರ್ ಆ್ಯಂಡ್ ಲೆಸ್ ಕೆಪಾಸಿಟಿ. ಸೊ ಯಾವ ಎರಡು ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಯಾವ ಎರಡು ಕೆಪಾಸಿಟಿಯಲ್ಲಿ ಮೋರ್ ಕೆಪಾಸಿಟಿ ಇರುತ್ತೆ ಆ್ಯಂಡ್ ಲೆಸ್ ಕೆಪಾಸಿಟಿ ಇರುತ್ತೆ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಸ್ಟೂಡೆಂಟ್ಸ್, ದಿಸ್ ಇಸ್ ದ ವಾಟರ್ ಟ್ಯಾಂಕ್ ಆ್ಯಂಡ್ ದಿಸ್ ಇಸ್ ದ ವಾಟರ್ ಡ್ರಮ್. ವಿಚ್ ಒನ್ ಹೋಲ್ಡ್ ಅ ಮೋರ್ ಕೆಪಾಸಿಟಿ ಆಫ್ ವಾಟರ್? ದಟ್ ಈಸ್ ವಾಟರ್ ಟ್ಯಾಂಕ್. ವಿಚ್ ಒನ್ ಹ್ಯಾಸ್ ಅ ಲೆಸ್ ಕೆಪಾಸಿಟಿ ಆಫ್ ವಾಟರ್? ದಟ್ ಈಸ್ ವಾಟರ್ drum, because water tank is bigger than the water drum. Understood students? Next, B1, spoon or mug? Which one hold a more capacity? Obviously the mug, because it is a bigger compared to a spoon. And which one is the less capacity? Yes, spoon. Students, in the same way you have to observe these objects and write which holds a more capacity and less capacity. Okay children? Students, I hope you understood the summary of this week class. Thank you. Have a nice day.